ಪಟಾಕಿ ಹೊಡಿರಿ, ಹಂಗ ಹಲಿಗೆ ಹೊಡಿರಿ, ಡ್ಯಾನ್ಸ್ ಹೊಡಿರಿ. ಅವನ ನಿಮ್ಮ ಊರಾಗ ಡಿಜೆ ಹಚ್ಚಿ ಬಿಡ್ರಿಪ್ಪ. ನಮ್ಮ ಇಂಡಿಯಾ ರೆಕಾರ್ಡ್ ಮೇಲೆ ರೆಕಾರ್ಡ್ ಅಲ್ಲಿ ಸೌತ್ ಆಫ್ರಿಕಾದವ್ರು ಹರಿದ 12 ಆಗಿ ಬಿಟ್ಟದ. ಇದೇ ಖುಷಿ ಒಳಗ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ವಿಡಿಯೋಕ್ಕೊಂದು ಲೈಕ್ ಹೆಬ್ಬಟ್ಟ ಒತ್ತು ಬಿಡ್ರ. ನಾವು ಹಂಗ ಗಂಟೆ ಬಟನ್ ಒಂದು ಹೊಡ್ತಾ ಬಿಡ್ರ. ನಾವು ಏನಾಗೋದು ಅಲ್ಲಿ ಸ್ಕಿಮ್ ಹಾಕ ಒಯ್ದಕಿಸಿಂದ್ರ ಏನ್ ಹುಟ್ಗುರ್ರಿ ನಿನ್ನೆ ರಾತ್ರಿ ನನಗ್ರ ನಿದ್ದೆ ಹತ್ತುವಲ್ತು ಏನಿಲ್ಲ. ಇದು ನಮ್ಮ ಇಂಡಿಯಾ ಏನು ಅಂತ ನನಗ ಡೌಟ್ ಬರಕತ್ತಿತ್ತು. ಹಂಗ ಹೊಡಿಲಾಕತ್ತಾರ. ಓಯಪ್ಪ ಒಂದು ವಿಕೆಟ್ ಇಲ್ಲ ಏನಿಲ್ಲ, ಬರೀ ಸಿಕ್ಸಾ ಫೋರ. ಅಲ್ಲ ನಾ ಲೈವ್ ನೋಡಕತ್ತೀನೋ ಏನ್ ಹೈಲೈಟ್ ನೋಡಕತ್ತೀನೋ ನನಗ ತಿಳಿಯಲ್ತಾಗಿತ್ತು. ಮರ ಇದು ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟದ ನನಗ. ಇವ್ರು ನೋಡಿದ್ರ ಒಟ್ಟ ನಾವು ಬಿಡಂಗೆ ಇಲ್ಲಿ ಇವ್ರನ್ನ ಜಗ್ಗಿ ಹೊಡೆಯವ್ರ ಅಂತೇಳಿ ಬಿರ್ಸಲ್ಲೇ ಹೊಡಿಲಾಕತ್ತಾರ. ನಾವು ಒಯ್ದು ಇಬ್ರು ಕೂಡಿ ಅಡಿ ಕೌಸ್ಗ ಕನಸೋ ಇದು ನನಸೋ ಇದು ನನಗಂತೂ ತಿಳಿಯಲಾಗದ. ಯಪ್ಪ ನಿನ್ನೆ ರಾತ್ರಿ ನನಗೇನ್ ಕನಸು ಬಿದ್ದೈತೇನು ಕೊಯ್ಲಿ. ನಮ್ಮ ಇಂಡಿಯಾದವರು 283 ರನ್ ಹೊಡೆದಾರ ನಿನ್ನೆ. ಎಲ್ಲ ನನಗ ಕನಸು ಬಿದ್ದಂಗ ಕಾಣತಿಪ್ಪ. ಅದು ಕನಸೈತೋ ನನಸೈತೋ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ನೀವೇ ಹೇಳ್ರಿ. ಅಂದಂಗ ನಿನ್ನೆ ನವೆಂಬರ್ 15 ನಾವು ಮರೆಯಲಾಗದ ದಿನ ಆಗಿಬಿಡುತ್ತೆ ನೋಡಪ್ಪ. ನಮಗೆಲ್ಲಾರಿಗೆ ಇಂಡಿಯಾ ರೆಕಾರ್ಡ್ ಮಾಡಿಬಿಡ್ತು. ನಮ್ಮ ತಿಲಕ್ ವರ್ಮಾ 120 ರನ್ ಹೊಡೆದ. ಇದು 2 ಸೆಂಚುರಿ. ಹಂಗ ನಮ್ಮ ಸ್ಯಾಮ್ಸಂಗ್ ಮೊಬೈಲ್ ಬ್ಯಾಟ್ರಿ ನವನ 3 ಶತಕ ಮರ 3 ಶತಕ ಹೊಡೆದ. ಈಗ ನಾವು 5 ಮ್ಯಾಚ್ ಒಳಗ ಸ್ಕಿಮ್ ಮಾಡ್ತಾ ಹೋಯ್ದು. ಹಂಗ ನಿನ್ನೆ ಒಂದು ದೊಡ್ಡ ಕತಿ ಆಗ್ಯದ. ಬರ್ರಿಪ್ಪ ಏನ್ ಕೇಳ್ತೀರಿ. ನನಗ ಒಂದು ಗಂಡು ಮಗ ಜನಿಸೈತಿ. ಯಪ್ಪ ಅದೇ ಖುಷಿ. ಹೊಡಿರಿ ನಮ್ಮ ಹುಡುಗರ ಚಾನೆಲ್ ಸಬ್ಸ್ಕ್ರೈಬ್, ಹಂಗ ಒಂದು ಲೈಕ್ನು ಒತ್ತಿ ಬಿಡ್ರಿ. ನಾವು ಏನಾಗೋದು ಅಲ್ಲಿ ಧೂಳು ಎಬ್ಬಿಸ್ಬಿಡ್ರಿ. ಕೊಯ್ಲಿ ನಿಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಬಂದ್ಬಿಡ. ನಾವು ಪಾರ್ಟಿ ಕೊಟ್ಟ ಬಿಡ್ತೀನಿ ಇವತ್ತ ರಾತ್ರಿ. ಹೈ ಮಾರಿ ಕಣ್ಣು ಹೋರಿ ಮ್ಯಾಲೆ ಜಿಗ್ ನಕ್ಕ ಕಟ್ಟನ್ ಕಣ್ಣು ಕೂರಿ ಮ್ಯಾಲೆ ಜಿಗ್ ನಕ್ಕ ಅವಳ ಕಣ್ಣು ಇವಳ ಮ್ಯಾಲೆ, ಇವಳ ಕಣ್ಣು ಅವಳ ಮ್ಯಾಲೆ, ಊರವ್ರ ಕಣ್ಣು ನನ್ನ ಮ್ಯಾಲೆ. ನನ್ನ ಕಣ್ಣು ಯಾರ ಮೇಲೆ ಗೊತ್ತೈತೇನ್ರಿ? ನನ್ನ ಕಣ್ಣು ಸೌತ್ ಆಫ್ರಿಕನ್ ಬೌಲರ್ಸ್ ಗಳ ಮೇಲೆ. ಅಯ್ಯಪ್ಪೋ ಒಬ್ಬರಿಗೆ ಬಿಡ್ಲಿಲ್ಲ. ಓಸರ್ನು ತೆರವ್ಯಾಡಿ ಕಟ್ಟದ ನಾವ್ನ ಚಡ್ಡಿ ಹರದ ಕಳಿಸಿ ಬಿಟ್ಟೆವು ಮನೆಗೆ. ಅವ್ರು ಕೈಕೊಲ್ಲಕತ್ತರ. ಯಪ್ಪೋ ಇಂತ ಡೇಂಜರ್ ನಮಗೆ ಯಾರು ಹೊಡೆದಿಕ್ಕಿಲ್ಲ ಇಷ್ಟು ದಿವಸ. ನೀವೇನ್ ತಿಂದು ಬಂದಿದ್ರು ಮರಯ ನಿನ್ನೆ ಅಂತೇಳಿ ಹೊಯ್ಕೊಲ್ಲಕತ್ತಾರ ನಮ್ಮ ಹೆಸರು ಮೇಲ. ನಾನು ಸ್ಯಾಮ್ಸಂಗ್ ಅಣ್ಣ ಕೂಡಿ ಸಡ್ಲ ಬಿಡಲಿಗೆ ಅವ್ರಿಗೆ ಪಾಪ ಅಳು ಮುಖ ಮಾಡಿದ್ರು. ಯಪ್ಪ ಲಾಸ್ಟಿಗೆ ಗ್ರೌಂಡ್ ಒಂದು ಕ್ಯಾಚ್ ಹಿಡಲಾಗ್ಯಾರ. ಗ್ರೌಂಡ್ ಹೊರಗೂ ಕ್ಯಾಚ್ ಹಿಡಲಾಗ್ಯಾರ. ನಾವು ಒಂದ್ ಕೈಲಿ ಹಿಡಿದ್ರ ಒಂದ್ 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಡ್ತಾರ. ಈ ಹುಚ್ಚ ನನ್ನ ಮಕ್ಕಳು ಅದೂನು ಮಾಡಲಾಗ್ಯಾರಪ್ಪ. ಏನ್ ಮಾಡುದು? ನೋಡಪ್ಪ ಮಿಲ್ಲರ್, ನಾವೊಂದು ಕಠಿಣ ನಿರ್ಧಾರಕ್ಕೆ ಬಂದಿನಿ. ಬೇಜಾರು ಮಾಡ್ಕೋಬೇಡ. ನಮ್ಮ ದೇಶ ಬಿಟ್ಟು ಹೋಗವದೀನಿ. ಈಗ ನಾ ಸನ್ಯಾಸಿ ಆಗವದೀನಿ. ಒಟ್ಟ ಬೇಜಾರು ಮಾಡ್ಕೋಬೇಡ್ರಿ ಯಾರು. ಏನಪ್ಪ ಈ ವರ್ಷ ಏನು ಕ್ಯಾಪ್ಟನ್ ಆಗೇನಿ ಹತ್ತು ಬಿಟ್ಟದ ಪಣವತ್ತೆ. ನಾವು ಬ್ಯಾಟಿಂಗು ಇಲ್ಲ, ಮ್ಯಾಚು ಗೆಲ್ಲಲಾಗ್ಯವು. ಅದ್ರಾಗಿ ಇಂಡಿಯಾದವರು ಅಟ್ಟ ಸಾಧಾರಣ ಮ್ಯಾಚ್ ಆಡಿ ಗೆಲ್ತಾರತ್ತ ನಾವ್ ಮಾಡಿದ್ರ ನಾವು ಇಡೀ ಜಗತ್ತ ತಿರುಗಿ ನೋಡ್ಬೇಕಪ್ಪ ನಮ್ಮ ಕಡೆನೆ. ಏನು ಸೌತ್ ಆಫ್ರಿಕಾ ಬಾಲಿಂಗ್ ಹೊಲಸ ಬಾಲಿಂಗ್ ಅಂತೇಳಿ. ಅಯ್ಯಪ್ಪೋ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿಯೋ ಯಪ್ಪ. ನಾನು ಸಾಕ ಜೀವನನೇ ಸಾಕು. ನಾ ಸನ್ಯಾಸಿ ಆಗಿ ಬಿಡ್ತೀನಿ. ಅಯ್ಯಪ್ಪೋ ನಡೆಸುವ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳತ್ತ. ನಾನು ಅರಿಬಿ ಏನೇನ್ ಅದ ನೋಡು ತಗೊಂಡ್ ಬ್ಯಾಗ್ನ ಹಾಕೊಂಡ ಹೊಂಟ ಬಿಡುನಂತ. ಒಂದ್ 2 ಲೀಟರ್ ಬಾಟ್ಲಿ ಕೈಯಾಗ ಹಿಡ್ಕೊಂಡ. ಚಿಂತೆನೆ ಬೇಡ ಒಟ್ಟ. ಇವ್ರು ಸವಾಸ ಬೇಡ, ಕ್ರಿಕೆಟ್ ಬೇಡ, ಏನು ಬೇಡ ನನಗ. ಕಡಿ ಕೋಳಿ ಬಿರಿಯಾನಿ ಏಕಮಾರ ದೋ ತುಕಡ. ನಾವು ಎಲ್ಲಿ ನೋಡಿದ್ರು ಅಲ್ಲಿ ಸೆಂಚುರಿ. ನಾ 2 ಸೆಂಚುರಿ ಹೊಡೆದ್ನಿ. ಮತ್ತೆ 2 ಸಲ 0 ಔಟ್ ಆಗ್ಬಿಟ್ನಿ. ನಾವು 0 ಔಟ್ ಆಗಿನಿ. ಸರಿ ಇರ್ಲಿ ನಾವು ಅಂತೇಳಿ ಬಂದು ಮತ್ತೊಂದು ಶತಕ ಕಟ್ಟದ ಬಿಟ್ನಿ. ನೀನ ಹೊಡೆದಿ ಅಂದ ಬಳಕ ನಾ ಹಿಂದಿನ ಮ್ಯಾಚ್ ನಾಗ ಸೆಂಚುರಿ ಹೊಡೆದಿನಿ. ಮತ್ತೆ ತಡ ತಗೋ ಇನ್ನ ಒಂದಂತೇಳಿ ನಮ್ಮ ತಿಲಕ್ ವರ್ಮನು ನನ್ನ ಸಂಗಟ ನಿತ್ತ. ನನಗಿಂತ ಡೇಂಜರ್ ಹೊಡೆದ ಮರೆ ಹೊಯ್ದು. ಇವ ಎಲ್ಲಿ ನಾ ಹೊಡಿತೀನಿಪ್ಪ ನನಗೆ ಸಪೋರ್ಟ್ ಕೊಡ್ತಾನಂತ ನಾ ಮಾಡಿದ್ರ. ಸ್ಯಾಮ್ಸಂಗ್ ಅಣ್ಣ ನೀನ ನನಗೆ ಸಪೋರ್ಟ್ ಕೊಡು, ನಾನು ಹೊಡಿತೀನಿ.
ಅವನ ಹಕನಕ ಅಂತೇಳಿ ಬಂದವನ ಚಾಲು ಮಾಡಿಬಿಟ್ಟಪ್ಪ ಹೇಳ್ತೀನಿ. ಅವ ಯಾವ ಯಪ್ಪ ಇವನಿಗೆ ಕೈಗೆ ಬಡಿಸಿ ಬಿಟ್ಟ. ಅವನು ತಲೆ ತಾಪಾಗಿ ಹೊಡಿಲಾಕತ್ತ ತಿರುಗಾಡಿ ಸ್ಪಿನ್ನರ್ ಬಂದ್ರು ಹೊಡೆದೇ ಹೊಡೆದ, ಫಾಸ್ಟ್ ಬಾಲರ್ ಹೊಡೆದ. ಪಾಪ ಮಾರ್ಕ್ರಮನ್ ಕಣ್ಣಾದ ನೀರೇ ಬಂದು ಯಪ್ಪ ಒಯ್ದು ಅಟ್ಕೆಟ್ಟ ಹೊಡೆದು ಬಿಟ್ಟೆವು ಇಬ್ರು ಕೂಡಿ. ಯಾಕಂದ್ರ ನಾವು ಇಂಡಿಯನ್ಸ್. ಈಗ ನಾವು ಹಳೆ ಇಂಡಿಯಾ ಅಲ್ಲ, ಇದು ಹೊಸ ಇಂಡಿಯಾ, ಹೊಸ ಅಧ್ಯಾಯ ಐತಿ. ಇನ್ನು ಮುಂದೆ ಯಾವ ಟೀಮ್ ಬೇಕಾದ್ರೂ ಇರ್ಲಿ, ತಿರುಗಾಡಿ ಕಟ್ಟದ ಬರೀ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡೋದ. ಇನ್ನು ಮುಂದೆ ಒಟ್ಟ ಬಡ್ಡಿ ಮಗನಿಗೂ ಅಂಜಂಗಿಲ್ಲ ನಾವು. ಏ ಹರ್ಷದೀಪ್ ಸಿಂಗ್, ಏನ್ ಬಾಲಿಂಗ್ ಶಿವಾನಿಂದು, ಏನ ನಾವು ನೋಯ್ದು ಮಿಷನ್ ಇಟ್ಕೊಂಡು ಬಂದಿ ಏನು ನಿನ್ನ ಕೈಯಾಗ? ಅಲ್ಲ ಏನು ಕೆಟ್ಟ ಸ್ವಿಂಗ್, ಒಂದು ಹೊರಗ್ಗ ಒಂದು ಒಳಗ್ಗ. ನಮ್ಮ ಬ್ಯಾಟ್ಸ್ಮನ್ಗಳು ಬಾಯಿ ತೆರೆದ ಹೊರಗಿನ ಬಾಲ್ಕು ಟಚ್ ಮಾಡೋದು, ಒಳಗಿನ ಬಾಲ್ಕು ಬಿಡುದು. ಆ ಒಳಗಿನ ಬಾಲ್ ಬಂದ ನಾವು ಡೈರೆಕ್ಟ್ ಸ್ಟಂಪಿಗೆ ಬಡದು ಬೋಲ್ಡ್ ಆಗಿ ಔಟ್ ಆಗಿಬಿಡುದು. ಮತ್ತೆ ಗಾಬರಿ ಆಗೊಂದ ನಾವು ಒಯ್ದು ಬಂದು ಬಿಡುದಪ್ಪ ನಾವು ಪೆವಿಲಿಯನ್ ಕಡೆ. ಏನು ಮಾರ್ಯ ಒಯ್ದು ಒಂದ್ ಕೆಲಸ ಮಾಡ್ರಿಪ್ಪ. ಯಾರು ರೋಹಿತ್ ಅಣ್ಣ ಮತ್ತೆ ವಿರಾಟ್ ಅವ್ರ, ನೀವು ಹಿರಿಯರದಿರಿ ಸ್ವಲ್ಪ. ಇಷ್ಟು ಮಂದ್ಯಾಗ ನಿಮಗ ಒಂದು ಮಾತು ಹೇಳ್ತೀನಿ. ಅಲ್ಲಿ ಎಲ್ಲರೇ ನಿಮ್ಮ ಊರಾಗ ಒಂದ್ ಸ್ವಲ್ಪ ನೌಕರಿ ಅದ ನೋಡ್ರಿಪ್ಪ, ನಾವು ವಾಚ್ಮ್ಯಾನ್ ಡ್ಯೂಟಿ ಇದ್ದೀವು, ನಮ್ಮ ಪ್ಲೇಯರ್ಗಳಿಗೆ ಕಳಿಸಿ ಕೊಡ್ತೀನಿ ಅಂತ. ಇವ್ರು ಅದಕ್ಕೆ ಅಷ್ಟೇ ಅಲ್ಲ, 4 ಜೋಡಿ ಮಕ್ಕಳು ಒಯ್ದಿವ್ರು. ಏನು ಮಾರ್ಯ ಒಯ್ದು ಓಪನಿಂಗ್ ಜೋಡಿ ಒಂದು 30-40 ಜೋಡಿ ಮಾಡೋದು ಆಗಂಗಿಲ್ಲ, ಏನಿಲ್ಲ ಆಡಕ ಬರಂಗಿಲ್ಲ, ಕಿಸಿಯಂಗಿಲ್ಲ. ಹೇ ನವಿಲೆ ಪಂಚರಂಗಿ ನವಿಲೆ, ಅದ್ ಹೆಂಗಪ್ಪ ನಮ್ಮ ಹುಲಿಗಳು ಇದೇ ಗ್ರೌಂಡ್ ಒಳಗ ಆಡಿದ್ರು, ನೀವು ಇದೇ ಗ್ರೌಂಡ್ ಅನ್ನಾಗ ಆಡ್ರಿ ಮಾರ್ಕ್ರಮ. ಮತ್ತೆ ನೀವ್ ಹೆಂಗ ಔಟ್ ಆದ್ರಿ, ನಮ್ಮ ಹುಲಿಗಳು ಯಾಕೆ ಔಟ್ ಆಗ್ಲಿಲ್ಲ? ಯಾಕಂದ್ರೆ ಇಲ್ಲಿ ಸಿಂಗ್ ಇಸ್ ಕಿಂಗ್. ಸುಮ್ಮ ಅಲ್ಲಪ್ಪ, ನಾನು ವರ್ಲ್ಡ್ ಚಾಂಪಿಯನ್ ಟೀಮ್ ಐತಿ ನಮ್ಮದು, ಟೀಮ್ ಇಂಡಿಯಾ. ಅದ್ರಾಗ ನನ್ನ ಸ್ವಿಂಗ್ ಬಾಲ್ ಅಂತೂ ನೀವು ಮುಟ್ಟಾಕ ಆಗಂಗಿಲ್ಲ ಬಿಡು. ಹಂಗ ಹೋಗಿತ್ತು ನೀವು ಬಾಲಿಂಗ್ ಅನ್ನ. ನಿಮ್ಮ ಬ್ಯಾಟ್ಸ್ಮನ್ಗಳಿಗೆ ಹುಚ್ಚಿ ಹಿಡಿದಿರ್ಬೇಕು ನೋಡ, ಏನು ಹೋಗಿತ್ತಾನಪ್ಪ ಹರ್ಷದೀಪ್ ಬಾಲಿಂಗ ಅಂತೇಳಿ. ನೀವು ಏನು ಮಾರೇ ಒಯ್ದು ಚಲೋ ಬಾಲರ್ಗಳು ಹಾಕೊಂಡ್ ಬರೋದು ಬಿಟ್ಟ ಅವನ ಸತ್ತ ಹೆಣಗಳು ಹಾಕೊಂಡ್ ಬರ್ತೀರಿ. ನಮ್ಮ ಹುಡುಗರು ತಿರುಗಾಡಿ ಕಟ್ಟದ್ ಬಿಡ್ತಾರ. ಪಾಪ ನೋಡ ನಮ್ಮ ಸೂರ್ಯ, ನಮ್ಮ ಕ್ಯಾಪ್ಟನ್ಗ ಬ್ಯಾಟಿಂಗ್ ಸಿಕ್ಕಿಲ್ಲ ನಿನ್ನೆ, ಪಾಪ ಅದು ಅಳು ಮುಖಕ್ಕೆ ಬಂದೈತೆ. ನಮ್ಮ ರಿಂಕು ಸಿಂಗ್ ಈ ಸೀರೀಸ್ ನಾಗ ಬ್ಯಾಟಿಂಗ್ ಸಿಕ್ಕಿಲ್ಲ ಪಾಪ. ಯಾಕಂದ್ರೆ ಇವ್ರ ಸೆಂಚುರಿ ಮ್ಯಾಲ ಸೆಂಚುರಿ ಹೊಡಿಯಾಕತ್ತಾರ, ಅದಕ್ಕೆಲ್ಲಿ ಸಿಗ್ತದ ಪಾಪ. ಅಂದಂಗ ಮಿಲ್ಲರ, ನಿನಗೆ ಎಲ್ಲಿಂದ ಸಿಟ್ಟು ಬತ್ತು ಯಪ್ಪ? ನಾವು ಹೊಡೆದ ನಾವು 3 ಬಾಲ್ ಕಳೆದು ಬಿಟ್ಟಲ್ಲ ಶಿವ ಸ್ಟೇಡಿಯಂ ಹೊರಗೆ ಹೊಡೆದ. ನೀ ಮಾತ್ರ ತಿಂಡಿ ಬ್ಯಾಟ್ಸ್ಮನ್ ಅದಿ ಬಿಡು, ಸೌತ್ ಆಫ್ರಿಕಾ ಕಡೆ. ಅದು 2ನೇ ಮಾತಿಲ್ಲ. ಇದನ್ನ ಇಲ್ಲಿಗೆ ಮುಗಿಸ್ಬಿಡು ನೀಗ ಮಾತ. ನಾವು ಒಳ್ಳೆ ನಿಮಗೆ ಕೆಣಕದ್ರ ಅದು ಸರಿಯಲ್ಲ. ಏನ್ ಹೇಳ್ತೀನಿ, ಹಂಗೂ ನನಗ ಗಂಡ ಮಗ ಹುಟ್ಟೈತಿ, ಪಾರ್ಟಿ ಕೊಡೋದೇನೆ. ಎಲ್ಲಾರು ಬಂದ್ ಬಿಡ್ರಪ್ಪ. ಹಂಗ ವಿಡಿಯೋ ನೋಡಿ ವೀಕ್ಷಕರೇ, ನಂದು ಪಾರ್ಟಿ ಕೊಡೋದು ಏನೈತಿ ನೋಡು, ಅದ್ರದ್ದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಒಂದು 10 ಬಿಡ್ಬೋದು ವಿಡಿಯೋ. ಜಲ್ದಿ ಸಬ್ಸ್ಕ್ರೈಬ್ ಆರಿ, ಒಂದು ಲೈಕ್ ಹೊಡ್ರಿಪ್ಪ ವಿಡಿಯೋಕ್ಕೆ. ಏನು ವೇಟ್ ಮಾಡ್ರಿ.